Brought to you by Vigard. ಆಪರೇಷನ್ ಕಮಲ ಮಾಡಿ ವಿಭಾಗದಿಂದ ಬಂದ್ಬಿಟ್ಟು 7 ಕೆಜಿಯಿಂದ 5 ಕೆಜಿ ಮಾಡಿಬಿಟ್ಟು ನಾನು ಹೇಳಿದೆ ಮಿಸ್ಟರ್ ಯಡಿಯೂರಪ್ಪ ವಿಧಾನಸಭೆಯಲ್ಲಿ ಹೇಳಿದ್ದು ಮಿಸ್ಟರ್ ಯಡಿಯೂರಪ್ಪ ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಯ್ಯ 7 ಕೆಜಿ ಕೊಟ್ಟರೆ ನಿಮ್ಮ ಅಪ್ಪನ ಮನೆ ಗಂಟಿನಯ್ಯ ಹೋಗೋದು 7 ಕೆಜಿ ಕೊಡ್ರಿ ಅಂತ ಹೇಳಿದ್ರೆ ಕೊಡ್ಲಿಲ್ಲ ಒಪ್ಪಲಿಲ್ಲ ನಾನು ಅದಕ್ಕೆ ಕಳೆದ ಚುನಾವಣೆಯಲ್ಲಿ ನಾನು ನಮ್ಮ ಪಕ್ಷ DK ಶಿವಕುಮಾರ್ ನಾವಿಬ್ರು ಹೇಳಿದೋ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಸೇರಿಸಿ 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು ಯಾಕಂತಂದ್ರೆ ಈ ದೇಶದ ಬಡವರು ಕಾರ್ಮಿಕರು 3 ಹೊತ್ತು ಊಟ ಮಾಡಲೇಬೇಕು ಯಾರು ಕೂಡ ಹಸಿದು ಮಲಗಬಾರದು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ ಅಂತೇಳಿ ಹೇಳಿದ್ರು ಅಕ್ಕಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದವರು ನಾವು ದುಡ್ಡು ಕೊಡ್ತೀವಿ ಕೊಡ್ರಿ ಅಕ್ಕಿ ಅಂದ್ರೆ ಕೊಡದೆ ಹೋದ್ರು ಮೋಸ ಮಾಡಿಬಿಟ್ರು ಯಾಕಂದ್ರೆ ಅವ್ರಿಗೆ ಬಡವರು ಕಂಡ್ರೆ ಆಗಲ್ಲ 7 ಕೆಜಿಯಿಂದ 5 ಕೆಜಿ ಮಾಡಿದವರು ನಾವು 10 ಕೆಜಿ ಕೊಡ್ತೀವಿ ಅಂದ್ರೆ ಕೊಡ್ತಾರ ಎಲ್ಲ ಬಡವರು ಸಿದ್ದರಾಮಯ್ಯ ಹಿಂದ್ಗಡೆ ಬಿದ್ದುಬಿಡ್ತಾರೆ ಅಂತೇಳಿ ಕೊಡದೆ ಹೋಗ್ಬಿಟ್ರು ನಾವು ಅದಕ್ಕೆ ಏನ್ ಮಾಡ್ದೋ ಅಕ್ಕಿ ಸಿಕ್ಲಿಲ್ವಲ್ಲ 170 ರೂಪಾಯಿ ಒಬ್ಬರಿಗೆ ಪ್ರತಿ ತಿಂಗಳು 170 ರೂಪಾಯಿ ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 850 ರೂಪಾಯಿ ಬರ್ತಾ ಇದೆಯಲ್ಲ ಬರ್ತಾ ಇದೆ ಗೃಹ ಜ್ಯೋತಿ ಯಾರು 200 ಯೂನಿಟ್ ಒಳಗಡೆ ವಿದ್ಯುತ್ತನ್ನು ಬಳಸ್ತಾರೆ ಮನೆಯಲ್ಲಿ ನೀವು 2,000 ರೂಪಾಯಿ ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯನವ್ರ ಸರ್ಕಾರ 2,000 ರೂಪಾಯಿ ಕೊಟ್ಟಿರೋದ್ರಿಂದ ನಮ್ಮ ತಾಯಿ ನನಗೆ ಫೀಸ್ ಕಟ್ಟಿ ಓದಿಸ್ಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ರ್ಯಾಂಕ್ ತಗೊಂಡಿದ್ದೀನಿ ಅಂತ ಹೇಳಿದ ಬಹಳ ಜನ ನೀವೆಲ್ಲ ಫ್ರಿಜ್ ತಗೊಂಡಿದ್ದೀರಿ TV ತಗೊಂಡಿದ್ದೀರಿ ಆಮೇಲೆ ವಾಷಿಂಗ್ ಮಿಷಿನ್ ತಗೊಂಡಿದ್ದೀರಿ ಎಲ್ಲ ಕಂತಿನಲ್ಲಿ ತಗೊಳ್ಳೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಅಲ್ವಾ ಈ ದುಡ್ಡೆಲ್ಲ ಉಳಿತಾಯ ಆಯ್ತು ಆಮೇಲೆ ಯುವ ನಿಧಿ ಯಾಕಂದ್ರೆ ನರೇಂದ್ರ ಮೋದಿಯವರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಬಟ್ ಕೊಡ್ಲಿಲ್ಲ ಅದಕ್ಕೋಸ್ಕರ ನಾವು ಬಿಜೆಪಿ ಸರ್ಕಾರ ಕೊಟ್ಟಿದ್ದ ನರೇಂದ್ರ ಮೋದಿ ಅವರು ಕೊಟ್ಟಿದ್ರ ಇಲ್ಲ ಮತ್ತೆ ಯಾರು ವೋಟ್ ಹಾಕ್ಬೇಕು ಯಾರಿಗೆ ನೀವು ವೋಟ್ ಹಾಕ್ಬೇಕು ನೀವೆಲ್ಲ ವೋಟ್ ಹಾಕ್ತೀರಿ ಅಲ್ವಾ ಕಾಂಗ್ರೆಸ್ನ ಅಭ್ಯರ್ಥಿ DK ಸುರೇಶ್ ವೋಟ್ ಹಾಕ್ತೀರಿ ಅಲ್ವಾ ಮತ್ತೊಮ್ಮೆ ಅವರು ಲೋಕಸಭೆ ಕಳಿಸ್ತೀರಿ ಅಲ್ವಾ ಇದ್ರ ಜೊತೆಗೆ ಈಗ ಆಲ್ ಇಂಡಿಯಾ ಕಾಂಗ್ರೆಸ್ನವರು ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಮೊದಲನೇ ಗ್ಯಾರಂಟಿ ಹೆಣ್ಣು ಮಗಳಿಗೆ ಬಡ ಕುಟುಂಬದ ಹೆಣ್ಣು ಮಗಳಿಗೆ ಒಬ್ಬರಿಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ನಿರುದ್ಯೋಗಿ ಯುವಕರಿಗೆ 1 ಲಕ್ಷ ರೂಪಾಯಿ ರೈತರ ಸಾಲ ಮನ್ನಾ ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ GST ಅದೇ ನರೇಂದ್ರ ಮೋದಿ ಅವರು ಹೇಳಿದ್ರು ಈಗೆಲ್ಲ ತೆರಿಗೆಗಳೆಲ್ಲ ಕಮ್ಮಿ ಮಾಡ್ಬಿಟ್ಟಿದೀವಿ ಅಂತ ನಿಜ ಹೇಳಬೇಕು ಅಂತಂದ್ರೆ ತೆರಿಗೆ ಕಮ್ಮಿ ಆಗಿರೋದು ಶ್ರೀಮಂತರಿಗೆ ಬಡವರಿಗೆ ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ತೆರಿಗೆ ಬಡವರಿಗೆ ಕಡಿಮೆ ಇತ್ತು ಶ್ರೀಮಂತರಿಗೆ ಜಾಸ್ತಿ ಇತ್ತು ಈಗ 55% ತೆರಿಗೆ
ಬಡವರು ಕೊಡಬೇಕು. 45% ತೆರಿಗೆನ ಸಾಮಾನ್ಯ ಜನ ಅಲ್ಲ, 55% ಬಡವರು ಕೊಡಬೇಕು. ಕಾರ್ಪೊರೇಟ್ ಬಾಡಿಗಳು, ಬಂಡವಾಳಶಾಹಿಗಳು 45% ಕೊಡಬೇಕು. ಇದು ನ್ಯಾಯನಾ? ಹೇಳಿ ನೀವೇ. ಇವ್ರು ವೋಟ್ ಕೊಡಬೇಕಾ? ಬೇಡ ಅಲ್ಲ? ಈಗ ಒಂದೇ ಒಂದು ಕೊನೆಯಲ್ಲಿ ಒಂದು ಮಾತು ಹೇಳಿ ನಿಮಗೆ ಭಾಷಣ ನಿಲ್ಲಿಸ್ಬಿಡ್ತೀನಿ, ಯಾಕಂದರೆ ಇನ್ನೂ 2 ಕಡೆ ಹೋಗಬೇಕಾಗಿದೆ. ಕೊನೆಯಲ್ಲಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಇದೆ. ಕೊಳಗೇರಿ ಜನರಿಗೆ ಮನೆ ಕಟ್ಟಿಕೊಡೋದು. ಒಂದು ಯೂನಿಟ್ಗೆ ಕಾಸ್ಟ್ ಎಷ್ಟಪ್ಪ ಅಂತಂದರೆ 7.5 ಲಕ್ಷ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತದೆ. ನಾವು 1,20,000 ಕೊಡ್ತೀವಿ. ಇನ್ನು ಉಳಿದೋದನ್ನು ಬೆನಿಫಿಷಿಯರೀಸ್ ಯಾರು ಫಲಾನುಭವಿ ಇದ್ದಾರೆ ಅವ್ರು ಕೊಡಬೇಕು. ಈ 1.5 ಲಕ್ಷ ಕೊಟ್ಬಿಟ್ಟು ಪ್ರಧಾನಮಂತ್ರಿ ಆವಾಸ್ ಯೋಜನಾ 1.5 ಲಕ್ಷ ಕೊಟ್ಬಿಟ್ಟು GST 18% ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟಾಗ್ತದೆ ಅಂತಂದರೆ GST 1,38,000. 1,50,000 ಕೊಡೋದು, 1,38,000 ತಗೊಳ್ಳೋದು. ಎಷ್ಟು ಒಂದು ಮನೆಗೆ ಕೊಡೋದು ದುಡ್ಡವರು? 12,000. ಏನೇ ಲೆಕ್ಕ ಬರ್ತದೆ ಇಲ್ವೋ? ಬರೀ 12,000. ಅದಕ್ಕೆ ಹೆಸರೇನಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ. ಒಪ್ಪಿಗೆನೋ ನಿಮಗೆ? ಒಪ್ಪಿಗೆ ಇಲ್ಲ ಅನ್ನೋದಾದ್ರೆ 26ನೇ ತಾರೀಕು ನಿಮ್ದು ಕ್ರಮ ಸಂಖ್ಯೆ ಎಷ್ಟಪ್ಪ? ಎರಡಲ್ಲ, 2. ನಮ್ ಗುರ್ತು ಯಾವುದು? ಹಸ್ತ. ಇವ್ರಿಗಿಂತ ಅಭ್ಯರ್ಥಿ ಬೇಕಾ? DK ಸುರೇಶ್ ಗೆಲ್ಲಿಸ್ತೀರಿ ಅಲ್ವಾ? ನಮ್ಗೆ ಕೇಳಲಿಕ್ಕೆ, ನಿಮಗೆ ಊಟ ಕೇಳಲಿಕ್ಕೆ ಹಕ್ಕಿದೆಯಲ್ವಾ? ನರೇಂದ್ರ ಮೋದಿ ಅವ್ರಿಗೆ ಇದೆಯಾ ಹಕ್ಕು? ಇಲ್ಲ. ದಯಮಾಡಿ 26ನೇ ತಾರೀಕು DK ಸುರೇಶ್ ಅವರಿಗೆ ವೋಟ್ ಹಾಕಿ ಆಶೀರ್ವಾದ ಮಾಡಿ ಅವರನ್ನು ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್. ನೀವೆಲ್ಲ ಇಲ್ಲಿ ಕಾರ್ಮಿಕರು ಜಾಸ್ತಿ ಇದ್ದೀರಿ ಅಂತೇಳಿ 6 ಇಂದಿರಾ ಕ್ಯಾಂಟೀನ್ಗಳನ್ನ ತೆಗೆದಿದ್ದೇವೆ. ಇಂದಿರಾ ಕ್ಯಾಂಟೀನ್ ಮಾಡಿದವರು ಯಾರು? ನಮ್ಮ ಸರ್ಕಾರ. ಅದನ್ನು ತಗಲಾಕ ಕೊಟ್ಬಿಟ್ಟಿದ್ರು ಬಿಜೆಪಿಯವರು. ಮತ್ತೆ ಪ್ರಾರಂಭ ಮಾಡಿದ್ದೀವಿ. ಅದರಿಂದ ಇನ್ನೂ ಬೇಕಾದ್ರೆ ಕೊಡೋಣ. ನಿಮಗೆ ಅಗತ್ಯ ಇದೆ. ಶಿವಣ್ಣ ಹೇಳಿದ್ರೆ ಇನ್ನೂ ಬೇಕಾ? ಈಗ ನಿಮ್ಮ ಹೆಪ್ಪಗೋಡಿ ಇದೆಯಲ್ಲ, DK ಸುರೇಶ್ ಏನು ಹೇಳ್ತಾರೆ, ಶಿವಣ್ಣ ಏನು ಹೇಳ್ತಾರೆ, ಅವೆಲ್ಲರೂ ಕೂಡ ಮಾಡಿಕೊಡ್ತೀವಿ. ಇಲ್ಲಿ ಜನರಿಗೆ ಅಭಿವೃದ್ಧಿಪಡಿಸಬೇಕು. ಇಷ್ಟು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ನಿಮ್ಮ ಆಶೀರ್ವಾದ ಇರಲಿ, ಕಾಂಗ್ರೆಸ್ಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. Brought to you by Vigart.